ಈ ಆಯಿಲ್ ಕುಮಾರಂಗೆ ಕೈನಲ್ಲಿ ಏನೂ ಇಲ್ಲ, ಶಕ್ತಿ ಇಲ್ಲ, ಅವನಿಗೆ ಏನೂ ಇಲ್ಲ, ಬರೀ ಇರೋದು ಕ್ರಿಮಿನಲ್ ಮೈಂಡು ಅಂತ ಗೊತ್ತಾದ ತಕ್ಷಣವೇ ಅವನಿಗೆ ಬಾಡಿ ಗಾರ್ಡ್ ಬೇಕಾಗಿತ್ತು. ಆಗ ಅವನು ಕೊತ್ವಾಲ ರಾಮಚಂದ್ರನ ಇಟ್ಕೊಂಡು ಆಗ್ತಾನೆ. ಅವನು ಶಿವಮೊಗ್ಗದಲ್ಲಿ ಅವನು ನೇಟಿವ್ ಕೊತ್ವಾಲ ರಾಮಚಂದ್ರನು. ಅವನು ಬೆಂಗಳೂರಿಗೆ ಬಂದಿದ್ದ ಬಿಕಾಸ್ ಆಫ್ ಮಿಸ್ ಬಂಗಾರಪ್ಪ. ಅಡ್ಡ ಹಾಕಿಬಿಟ್ಟು ಅವನಿಗೆ ಪಿಸ್ತೂಲ್ ತೋರಿಸ್ಬಿಟ್ಟು ಗನ್ ಪಾಯಿಂಟಲ್ಲಿ ಎಲ್ಲ ತೋರಿಸ್ಬಿಟ್ಟು ಅಲ್ಲಿಂದ ಅಂಡರ್ ಸ್ಟಾರ್ಟ್ ಆಗಿದ್ದು. ಒಂದು ಡ್ರಮ್ಮು ಪೆಟ್ರೋಲ್, ಒರಿಜಿನಲ್ ಪೆಟ್ರೋಲ್ ತರೋದು, ಅದಕ್ಕೆ 50 ಡ್ರಮ್ಮು ಕೆರೋಸಿನ್ ಆಯಿಲ್ ಮಿಕ್ಸ್ ಮಾಡೋದು. 10 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 1000 ರೂಪಾಯಿ ಸಿಗ್ತಾಯಿತ್ತು ಆವಾಗ. ಮತ್ತು ಸ್ವಲ್ಪ ಹಾರ್ಡ್ಶಿಪ್ ಅದು. ಯಾರು ರೌಡಿಸಮ್ ಅಂತೀವಿ, ಕಳ್ಳರು ಅಂತೀವಿ, ಅವ್ರಿಗೂ ಹ್ಯುಮ್ಯಾನಿಟಿ ಇರ್ತಾಯಿತ್ತು. ಅಂಥ ಒಂದು ಪಾಯ್ಸನ್ನ ಲೈಸೆನ್ಸ್ ಹೊಲ್ಡ್ರೆ ಕೆಮಿಸ್ಟ್ರಿ ಶಾಪ್ ಹೆಂಗಿರ್ತಾನೆ ಅಂಥವನಿಗೆ ಲೈಸೆನ್ಸ್ ತೊಗೊಂಡು ಇಟ್ಕೋಬೇಕು ಅವನು. ಇದನ್ನ ಕ್ರೂಡ್ ಆಯಿಲು ಅಷ್ಟೇ, ಒಂದು ಪರ್ಪಸ್ಗೆ ಅಂತಲೇ ಇರುತ್ತೆ. ಅದನ್ನು ತೊಗೊಂಡು ಮಿಕ್ಸ್ ಮಾಡಿ ಇವ್ರು ಮಾರೋದಕ್ಕೆ ಶುರು ಮಾಡ್ತಾರೆ. ಇದು ಯಾಕೋ ಸ್ವಲ್ಪ ರಿಸ್ಕಿ ಅನಿಸುತ್ತೆ ಅವ್ರಿಗೆ. ಓಪನ್ ಆಗಿ ಹೇಳ್ಕೊಂಡ್ರು, ದಂಧೆ ಅಂದರೆ ಬೇರೆ ಅರ್ಥವೇ ಬೇರೆ. ಅಲ್ಲಿ ಪ್ರಸ್ಟಿಟ್ಯೂಷನ್. ಅವಳು ಏನು ಕೆಲಸ ಅಂತ ಕೇಳ್ತೀವಿ, ಅವಳು ಗೊತ್ತಿಲ್ಲ ಕೆಲಸ ಅನ್ನೋ ಪದದ ವ್ಯಾಲ್ಯೂ. ನಾವು ದಂಧೆ ಮಾಡ್ತೀವಿ ರೀ. ಆಯಿಲ್ ಕುಮಾರ ಏನು ಮಾಡೋದು, ಅವನಿಗೆ ಮ್ಯಾನ್ಯುಯಲ್ ಪವರ್ ಏನೂ ಇಲ್ಲ, ಹಾರ್ಡ್ಲಿ ಮೆಂಟಲ್ ಪವರ್ ಬಡ್ಡಿ ಮಗಂದು. ಎಲ್ಲಿ ತಗೊಳ್ಬೇಕು, ಎಲ್ಲಿ ಹೇಳಿದ್ನಲ್ಲ, ACPಗಳ ಜೊತೆ ಕೂತ್ಕೊಂಡು ಕುಡಿಯೋನು ಅವನು. ಆಯಿಲ್ ದಂಧೆ ಅಂತ ಯಾಕಂತೀರಿ? ದಂಧೆ ನೋಡಿ, ಅದಕ್ಕೂ ಒಂದು ಹೇಳ್ತೇನೆ. ಯಾರೋ ನಮ್ಮಂಥ ಪತ್ರಕರ್ತರು ಗೊತ್ತಿಲ್ಲದೆ ಉತ್ತರ ಕರ್ನಾಟಕದ ಒಬ್ಬ ಹುಡುಗಿನ ಏನು ಮಾಡಿ, ನಾವು ಮಾಮೂಲಾಗಿ ಮೇಡಮ್ ವಾಟ್ ಆರ್ ಯು ಡೂಯಿಂಗ್? ನೋ ಐ ಆಮ್ ಎಂಪ್ಲಾಯ್ಡ್. ಓ ವೆರಿ ಗುಡ್, ಮೇ ಆಸ್ಕ್ ಯು ಏನಾಗಿದ್ದೀರಿ ಅಂತ ಸಹಜವಾಗಿ ತಗೊಂಡ್ರಿ. ನಮ್ಮಂಥ ಯಾರೋ ಒಬ್ಬ ಪತ್ರಕರ್ತ ಉತ್ತರ ಭಾರತ, ಧಾರವಾಡದವರು, ಗುಲ್ಬರ್ಗಾದವರು, ರಾಯಚೂರಿನ ಹುಡುಗಿನ ಕೇಳ್ಬಿಡ್ತಾರೆ, ಏನು ಕೆಲಸ ಮಾಡ್ತೀಯಮ್ಮ ಅಂತ. ಅವಳಿಗೆ ಏನು ಕೆಲಸನೂ ಅರ್ಥ ಆಗಲ್ಲ ಅವಳಿಗೆ ಗೊತ್ತಿಲ್ಲ. ಆಮೇಲೆ ಎಂತಾದ್ರೂ ಕೆಲಸ ಮಾಡೋದು, ನಾವು ದಂಧೆ ಮಾಡ್ತೀವಿ. ಓಪನ್ ಆಗಿ ಹೇಳ್ಕೊಂಡ್ರು, ದಂಧೆ ಅಂದರೆ ಬೇರೆ ಅರ್ಥವೇ ಬೇರೆ. ಅಲ್ಲಿ ಪ್ರಸ್ಟಿಟ್ಯೂಷನ್. ಅವಳು ಏನು ಕೆಲಸ ಅಂತ ಕೇಳ್ತೀವಿ, ಅವಳು ಗೊತ್ತಿಲ್ಲ ಕೆಲಸ ಅನ್ನೋ ಪದದ ವ್ಯಾಲ್ಯೂ. ನಾವು ದಂಧೆ ಮಾಡ್ತೀವಿ ರೀ. ದಂಧೆ ಉದ್ಯೋಗ, ಅದನ್ನೇ ಕನ್ನಡ ಪದ ಉದ್ಯೋಗ. ಅಲ್ಲಿ ದಂಧೆ ಅಂದ್ಬಿಟ್ರೇ ಬೇರೆ. ಅದು ನೀವು ಆಯಿಲ್ ದಂಧೆ ಅಂದರೆ ಅದು ಇಲ್ಲಿ ಲೀಗಲ್ ವರ್ಕ್ ಅಲ್ಲ, ವಾಟ್ ಎವರ್ ಇಟ್ ಮೇ ಬಿ, ಅದನ್ನು ನಾವು ದಂಧೆ ಅನ್ನೋದು. ಅದಕ್ಕಿಂತ ಇತ್ತೀಚೆಗೆ ಒಂದು 10 ಇಯರ್ಸಿಂದ ಬಂದಿರೋದು ಮಾಫಿಯಾ ಅನ್ನೋ ವರ್ಲ್ಡು. ಅಲ್ಲಿವರೆಗೂ ಮಾಫಿಯಾ ನಾವೆಲ್ಲ ಜರ್ನಲಿಸಮ್ ಮಾಡುವಾಗ ನಮಗೆ ಮಾಫಿಯಾ ಅಂತ ಗೊತ್ತೇ ಇರಲಿಲ್ಲ. ಮಾಫಿಯಾ ಸ್ಟಾರ್ಟ್ ಆಗಿದ್ದೆ ಈ ಮುತ್ತಪ್ರೆ ಮತ್ತು ಇವನು ನಮ್ಮ ದಾವೂದ್ ಇಬ್ರಾಹಿಮು, ಅಲ್ಲಿಂದ ಶುರುವಾಗಿದ್ದದು. ಡಿ ಗ್ರೂಪ್ ದಾವೂದ್ ಇಬ್ರಾಹಿಂ ಕಡೆಯಿಂದ ಶುರುವಾಗಿದ್ದು. ಈ ಆಯಿಲ್ಗೆ ಬಂದರೆ ಕ್ರೂಡ್ ಆಯಿಲ್ ಮಿಕ್ಸ್ ಮಾಡಿ ಅದು ಇಲ್ಲೀಗಲ್. ಅದು ಈ ಕ್ರೂಡ್ ಆಯಿಲ್ನ ಎಲ್ಲಿ ಯೂಸ್ ಮಾಡಬೇಕು ಅಲ್ಲಿಯೇ ಯೂಸ್ ಮಾಡಬೇಕು. ಯಾವ ಪರ್ಪಸ್ಸಿಗೆ ಅಂತ ತರ್ತೀವೋ ಆ ಪರ್ಪಸ್ಗೆ ಯೂಸ್ ಮಾಡಬೇಕು. ಅದು ಬೇಕಾದಷ್ಟು ಇದೆ. ಫಾರ್ ಎಕ್ಸಾಂಪಲ್, ನೀವು ಗೊಬ್ಬರದ ಅಂಗಡಿಗೆ ಅಥವಾ ಪೆಸ್ಟಿಸೈಡ್ಸ್ ಅಂತೀವಿ, ಈ ಹೊಲ ಗದ್ದೆ ತೋಟಕ್ಕೆ ಹುಳುಗಳಿಗೆಲ್ಲ ಔಷಧಿ ಹೊಡಿತೀರಲ್ಲ, ನಾವು ಹೋಗಿ ಕೇಳಿದ್ರೆ ಕೊಡಲ್ಲ ಅವರು. ಎಲ್ಲಿ ಪಹಣಿಯಲ್ಲಿ ನೀವು ರೈತರಾಗಿರಬೇಕು. ಅದು ತೊಗೊಂಡೋಗಿ ಯಾಕೆ ತೊಗೊಂಡೋಗಿ ಎಂಥ ಪಾಯ್ಸನ್ ಅಂತ ಹೇಳಿದರೆ, ಅದೊಂದು ಪಾಯ್ಸನ್ ಇಲ್ಲಿ ಇಟ್ಬಿಟ್ರೆ ನಾಳೆ ಬೆಳಗ್ಗೆ ಬರೋದಕ್ಕೆ ಒಂದು 500 ಜಿರಳೆ, 500 ಇರುವೆ, 1000 ಅಷ್ಟು ಸ್ಮೆಲ್ಗೆ ಡೆತ್ ಆಗುತ್ತದೆ. ಅಂಥ ಒಂದು ಪಾಯ್ಸನ್ನ ಲೈಸೆನ್ಸ್ ಹೊಲ್ಡ್ರೆ ಕೆಮಿಸ್ಟ್ರಿ ಶಾಪ್ ಹೆಂಗಿರ್ತಾನೆ ಅಂಥವನಿಗೆ ಲೈಸೆನ್ಸ್ ತೊಗೊಂಡು ಇಟ್ಕೋಬೇಕು ಅವನು. ಇದನ್ನ ಕ್ರೂಡ್ ಆಯಿಲು ಅಷ್ಟೇ, ಒಂದು ಪರ್ಪಸ್ಗೆ ಅಂತಲೇ ಇರುತ್ತೆ. ಅದನ್ನು ತೊಗೊಂಡು ಮಿಕ್ಸ್ ಮಾಡಿ ಇವ್ರು ಮಾರೋದಕ್ಕೆ ಶುರು ಮಾಡ್ತಾರೆ. ಇದು ಯಾಕೋ ಸ್ವಲ್ಪ ರಿಸ್ಕಿ ಅನಿಸುತ್ತೆ ಅವ್ರಿಗೆ. ಆಗಿನ ಕಾಲದವ್ರಿಗೆ ಆಯಿಲ್ ಕುಮಾರ್ ಕಾಲದ, ಅದಕ್ಕಿಂತ ಸ್ವಲ್ಪ ಹಿಂದಿನ ಕಾಲ, ಅದಕ್ಕಿನ್ನೂ ಎಸ್ಟಾಬ್ಲಿಷ್ ಆಗಿರಲ್ಲ. ಅಂಥ ಒಂದು ಇನ್ವೆಸ್ಟಿಗೇಷನ್ ಜರ್ನಲಿಸಮು ಅವಾಗ ಇರಲಿಲ್ಲ, ಇವಾಗಲೂ ಇಲ್ಲ. ಇನ್ವೆಸ್ಟಿಗೇಷನ್ ಜರ್ನಲಿಸಮು ನಮ್ಮ ರವಿ ಬೆಳಗೆರೆ, ಲಂಕೇಶ್ ಇಬ್ಬರು ಕಾಲಕ್ಕೆ ಹೊರಟೋಯ್ತು. ಇನ್ನು ಸಣ್ಣ ಪುಟ್ಟ ಪಾಪ ನಮ್ಮ ಸೋಮನಾಥ, ಪ್ರವೀಣ, ಆಮೇಲೆ ಬಾಲಕೃಷ್ಣ. ಪಾರ್ಶ್ವನಗಂಜ್ ಇಸ್ ನಾಟ್ ರೈಟರ್, ಅವ್ನು ರೈಟರ್ ಅಲ್ಲವೇ ಅಲ್ಲ. ಇಂಥ ಕಾಲಕ್ಕೆ ಇನ್ವೆಸ್ಟಿಗೇಷನ್ನು ರಿಪೋರ್ಟರ್ಸು ಹೊರಟೋದ್ರು. ಈಗ ಸದ್ಯಕ್ಕೆ ಆ ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗಲ್ಲೂ ಉಳ್ಕೊಂಡೋದು ಬಹುಶಃ ಜನಸಾಮಾನ್ಯರಿಗೆ ಗೊತ್ತಿರೋ ಮನುಷ್ಯರು ನಾನು ಒಬ್ಬ ಅಂತ ತಿಳ್ಕೊಳ್ತೀನಿ. ಇದು ತುಂಬ ಈ ಮಾಫಿಯಾ ಅಂತ ವರ್ಡ್ ಬಂದ್ಬಿಡ್ತು ಆವಾಗ ಕೆಲವರು ಬುದ್ಧಿವಂತರು ಕೂತ್ಕೊಂಡು, ಯಾಕೆ ಇಷ್ಟೊಂದು ಮಾಡಬೇಕು, ಕ್ರೂಡ್ ವಾಟರ್ ಆಯಿಲ್ ತರಬೇಕು, ಅದಕ್ಕೆ ಬೇರೆ ಏನೋ ಎಸೆನ್ಸ್ ಥರ ಮಿಕ್ಸ್ ಮಾಡಬೇಕು, ಅದನ್ನು ಫ್ಯೂಯಲ್ ಆಗಿ ಕನ್ವರ್ಟ್ ಮಾಡಬೇಕು,
ಪೆಟ್ರೋಲು ಡೀಸಲ್ಲು ಆ ಥರ ಕನ್ವರ್ಟ್ ಮಾಡಬೇಕು. ಆವಾಗ 1:10 1:20 1:50 1:100 ರುಪೀಸು ಸಿಗುತ್ತೆ. 10 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 1000 ರೂಪಾಯಿ ಸಿಗ್ತಾಯಿತ್ತು ಆವಾಗ. ಮತ್ತು ಸ್ವಲ್ಪ ಹಾರ್ಡ್ಶಿಪ್ ಅದು. ಆಮೇಲೆ ಅನ್ಲಾಫುಲ್ ಅದು. ಎಲ್ಲೋ ಒಂದು ಕಡೆ ಶೆಡ್ಡಲ್ಲಿ ಮಾಡಬೇಕು, ವೆರಿ ಡೇಂಜರಸ್ಸು. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಗೊತ್ತಾಗ್ಬಿಟ್ರೆ ಅದು 500 ಜನ ಕಾನ್ಸ್ಟೇಬಲ್ಗಳಿಗೆ ಅಂದರೆ 5 ಜನ ಪೊಲೀಸ್ ಮ್ಯಾನ್ಗಳಿಗೆ ಸ್ಪ್ರೆಡ್ ಆಗಿಬಿಡುತ್ತೆ. ಒಬ್ಬನಿಗೆ ಸ್ಟಾರ್ಟ್ ಮಾಡಿಬಿಟ್ರೆ ಮಾಮೂಲಿನ 500 ಜನ ಕೊಡಬೇಕಾಗುತ್ತೆ. ಬೇಡ ಅಂಥೇಳಿ ಬಹುಶಃ ನಾಯರ್ ಅಂತ ಅವನ ಹೆಸರು, ಅವನೇ ಮೂಲ ಪುರುಷ, ಅವನು ಶ್ರೀರಾಮ್ಪುರದಲ್ಲೇ ಇದ್ದ. ಅವನು ಒಂದು ಐಡಿಯಾ ಕೂತ್ಕೊಂಡು ಒಂದು ಸತಿ ಯೋಚನೆ ಮಾಡ್ದ. ಆವಾಗ ಈ ಬರ್ಮಾ ಶೆಲ್ಲು, ಕೊಲಿಬಿಕ್ಸ್ ಅಂತ ಒಂದು ಬರೋದು, ಇಂಥದ್ದು ಪ್ರೈವೇಟ್ ಕಂಪ್ನಿಗಳು ಬರ್ಮಾದಿಂದ ಆಯಿಲ್ ಬರ್ತಾಯಿತ್ತು ನಮ್ಮ ಇಂಡಿಯಾಗೆ. ನೀವೆಲ್ಲ ಹುಟ್ಟೇ ಇರಲಿಲ್ಲ. ಇವಾಗ ನಾನೇ ಚೈಲ್ಡ್ ಬಾಯ್ ಆವಾಗ ಅದರಿಂದ ಅಫಿಷಿಯಲಾಗಿ ಬರೋದು. ಯಾವಾಗಲೂ ಒಂದು ಸತಿ ನ್ಯಾಷನಲೈಸೇಷನ್ ಆಗಿಬಿಡುತ್ತೆ. ಈಗ ಈ ಅಂಬಾನಿ ಇವರೆಲ್ಲ, ಅದಾನಿ ಇವರೆಲ್ಲ ಬಂದಮೇಲೆ ಪ್ರೈವೇಟ್ ಬಂದಿದ್ದಾರೆ. ಆದರೂ ಇದಕ್ಕೂ ಗ್ಯಾಪ್ ಆಯಿತು, ಒಂದು 30-40 ಇಯರ್ಸ್ ಗ್ಯಾಪ್ ಆಯಿತು. ಆ ಗ್ಯಾಪಲ್ಲಿ ಪ್ರೈವೇಟ್ನವ್ರು ಯಾರು ಈ ಫ್ಯೂಯಲ್ಸ್ನ ಪ್ರೊಡ್ಯೂಸ್ ಮಾರಂಗಿಲ್ಲ. ಇವತ್ತು ಮಾರಂಗಿಲ್ಲ ಅಂತ ರೂಲ್ಸ್ ಇವತ್ತು ಇದೆ. ಇವನ್ ಕೆರೋಸಿನ್ ಆಯಿಲ್ ನೀವು ಮಾರಂಗಿಲ್ಲ. ಇವಾಗ ಗ್ಯಾಸು ಸಿಲಿಂಡ್ರ್ ಕೂಡ ನೀವು ಡೈರೆಕ್ಟಾಗಿ ಮಾರಂಗಿಲ್ಲ, ಅಂಗಡಿ ಮುಂದೆ ಇಟ್ಕೊಂಡು. ಅದೆಲ್ಲ ಇಲ್ಲೀಗಲ್. ಆವಾಗ ಮಾಡುವಾಗ ಬ್ಯಾರೆಲ್ ಗಟ್ಟಲೆ ಇದು ರೈಲ್ವೆ ವ್ಯಾಗನ್ನಲ್ಲಿ ಟ್ಯಾಂಕರ್ ಬರುತ್ತಲ್ಲ, ಅದು ಒಂದು ಟ್ಯಾಂಕರ್ನಲ್ಲಿ ನನಗೆ ಜ್ಞಾಪಕ ಇದ್ದಂಗೆ 1,00,000 ಲೀಟರು ಒಂದು ಟ್ಯಾಂಕರ್, 1,00,000 ಲೀಟರ್. ಆ ಥರದ್ದು 60 ವ್ಯಾಗನ್ಗಳು ಬರೋದು. ಅದಕ್ಕೆ ಗೂಡ್ಸ್ ಟ್ರೈನ್ ಅಂತ ಹೇಳ್ತಾಯಿದ್ರು. ಗೂಡ್ಸ್ ಅಂದರೆ ಬೇರೆ ಏನೂ ಇಲ್ಲ. ಯಾರು ಪ್ರಯಾಣಿಕರು ಸಾರ್ವಜನಿಕರು ಪ್ರಯಾಣಿಸದೇ ಇರೋ ರೈಲಿಗೆ ಗೂಡ್ಸ್ ಟ್ರೈನ್ ಅಂತ ಹೇಳ್ತಾಯಿದ್ದು. ಆ ಗೂಡ್ಸ್ ಟ್ರೈನಲ್ಲಿ ಯಾವಾಗ ಬರೀ ಆಯಿಲೇ ತುಂಬ್ಕೊಂಡು ಬರೋದು, ಅದಕ್ಕೊಂಥರ ವ್ಯಾಗನ್ ಅಂತ ಬರ್ತಾಯಿತ್ತು. ಬರೀ ಚಾರ್ಕೋಲ್ ತುಂಬ್ಕೊಂಡು ಬರೋದು, ಅದಕ್ಕೊಂಥರ ವ್ಯಾಗನ್ ಅಂತ ಬರ್ತಾಯಿತ್ತು. ಆಮೇಲೆ ಈ ಪಬ್ಲಿಕ್ ಫೆಸಿಲಿಟೀಸ್ ಬೇಕಾದಂಥ ವ್ಯಾಗನ್ಗಳು ಬರೋದು. ಆವಾಗ ಎಲ್ಲ ಈ ಇದರಿಂದ ಬರೋದು, ಅರಬ್ ಕಂಟ್ರೀಸಿಂದ ಬರೋದು. ಅರಬ್ ಕಂಟ್ರೀಸು ಮೇಯ್ನ್ ಯಾವುದು? ಬಾಂಬೆ, ಕಲ್ಕಟ್ಟ ಎರಡೇ. ಈ ಕಡೆಯಿಂದ ಬಂದರೆ ಬಾಂಬೆ, ಈ ಕಡೆಯಿಂದ ಬೆಂಗಾಲ್ ಕಡೆಯಿಂದ ಬಂದರೆ ಕಲ್ಕಟ್ಟ. ಇನ್ನು ಅವಾಗಿನ್ನೂ ಹೈದ್ರಾಬಾದ್ ಆಗಲಿ, ಚೆನ್ನೈ, ಮಡ್ರಾಸ್ ಆಗಲಿ ಎಲ್ಲೂ ಕೂಡ ಇದು ಇರಲಿಲ್ಲ. ಆವಾಗೇನು ಮಾಡಿದ್ರು, ಇಷ್ಟೊಂದು ಕಷ್ಟ ಬೀಳೋದು ಯಾಕೆ? ಆವಾಗ ಸ್ವಲ್ಪ ಸೀಮೆ ಎಣ್ಣೆ ಭಾಳ, ಕೆರೋಸಿನ್ ಆಯಿಲ್ ಭಾಳ ಈಸಿಯಾಗಿ ಸಿಕ್ಕೋದು. ಕೆರೋಸಿನ್ ಆಯಿಲ್ ಒಂದು ಡ್ರಮ್ಮು ಒರಿಜಿನಲ್ ಪೆಟ್ರೋಲ್ ತರೋದು, ಅದಕ್ಕೆ 50 ಡ್ರಮ್ಮು ಕೆರೋಸಿನ್ ಆಯಿಲ್ ಮಿಕ್ಸ್ ಮಾಡೋದು. ಅದನ್ನೇ ಆಯಿಲ್ ಮಿಕ್ಸಿಂಗ್ ಅಂತ. ಇದಕ್ಕೆ ಒಂದು ದೊಡ್ಡ ಆವಾಗಿನ ಕಾಲಕ್ಕೆ ಈಗಲೂ ಅಷ್ಟೇ ಈ ಲಿಕ್ವಿಡ್ ಫ್ಯೂಯಲ್ಸ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಸ್ಟೋರ್ ಆಗೋದು ಬಾಣಸ್ವಾಡಿ ಹತ್ರ. ಗೊತ್ತಿರಬೇಕು, ಇಂಡಿಯನ್ ಆಯಿಲ್ದು ದೊಡ್ಡ ಇದಿದೆ. ಆಮೇಲೆ ಇವಾಗಿರೋದೇ 3-4 ಅಷ್ಟೇ. ಇಂಡಿಯನ್ ಆಯಿಲ್ ಒಂದಿದೆ, BPL ಭಾರತ್ ಪೆಟ್ರೋಲಿಯಂ ಒಂದಿದೆ. ಇಂಡಿಯನ್ ಆಯಿಲು, ಭಾರತ್ ಪೆಟ್ರೋಲಿಯನು, ಅದೇ ಇಂಡಿಯನ್ ಗ್ಯಾಸ್ ಬರುತ್ತಲ್ಲ, ಅದು ಇಂಡಿಯನ್ ಆಯಿಲು. ಹಿಂದೂಸ್ತಾನ್ HP ಒಂದು, BP ಒಂದು, ಇಂಡಿಯನ್ ಒಂದು. ಇದು 3 ಮಾತ್ರ ಅಫಿಷಿಯಲ್. ಇನ್ನು ಬಾಕಿಯವರೆಲ್ಲ ಅಂಬಾನಿ ಇರೋರು ತೊಗೊಂಡಿರೋರಲ್ಲ, ಈಗ ಅವ್ರು ಇತ್ತೀಚೆಗೆ ತೊಗೊಂಡ್ರು ಲೈಸೆನ್ಸ್ಗಳವರು. ಅವರು ಏನೋ ಮ್ಯಾನುಫ್ಯಾಕ್ಚರರ್ಸ್ ಅಲ್ಲ, ಅವರೆಲ್ಲ ಇಂಪೋರ್ಟರ್ಸು. ಅದನ್ನು ಸ್ಪೇರ್ ಥರ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋದು. ಈ ಆಯಿಲ್ ಬಿಸ್ನೆಸ್ಗೆ ಒರಿಜಿನಲ್ ಪೆಟ್ರೋಲ್ಗೆ ಈ ಡೂಪ್ಲಿಕೇಟ್ ಆಯಿಲ್ ಮಿಕ್ಸ್ ಮಾಡೋದು. ಡೂಪ್ಲಿಕೇಟ್ ಅಂತ ಹೇಳಿದ್ರೆ ಅದು ಕ್ರೂಡ್ ಆಯಿಲ್ ಕಾಸ್ಟ್ಲಿ ಆಗ್ತಾಯಿತ್ತು. ಕ್ರೂಡ್ ಆಯಿಲಿಂದ ಚೀಪಾಗಿ ಸಿಕ್ಕೋದು ಕೆರೋಸಿನ್ ಮಿಕ್ಸ್ ಮಾಡೋದು. ಈ ದಂಧೆ ಸ್ಮಾಲ್ ಲೆವೆಲ್ನಲ್ಲಿ ಆಯಿತು. ಹೇಗೆ ಮಿಕ್ಸ್ ಮಾಡೋದು? ಪೊಲೀಸ್ನವ್ರ ಕೈಲಿ ಸಿಗಾಕೋಬಾರ್ದು, ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಅಂತ ಗೊತ್ತಾಗಬಾರ್ದು. ಅಕಸ್ಮಾತ್ ಗೊತ್ತಾದರೂ ಕೂಡ ಸಣ್ಣ ಪುಟ್ಟ ಕೊಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಆಯಿಲ್ ಸ್ಟಾರ್ಟ್ ಆಯಿತು. ಇವರೇನು ಮಾಡೋದು, ಫಸ್ಟು ಅಲ್ಲಿ ಒಂದು ಪೆಟ್ರೋಲು ಸ್ಟೋರೇಜ್ ಕ್ಯಾಂಪ್ ಇದೆ ಅಂತ ಹೇಳ್ತೀವಿ. ನೀವು ಹೋಗಿದ್ದೀರಲ್ಲ, ಬಾಣಸ್ವಾಡಿ ನೋಡಿದ್ದೀರಾ? ಆ ಮುಕುಂದ ಥಿಯೇಟ್ರ್ ಅಂತ ಇದೆ ಗೊತ್ತಾ? ಅದ್ರ ಬ್ಯಾಕ್ ಸೈಡೆಲ್ಲ ನೋಡಿದ್ದೀರಾ ಅಲ್ಲಿ? ಅದು ಬಿಟ್ಟರೆ ದೇವನಗುಂದಿ ಅಂತಿದೆ ಗೊತ್ತಾ, ವೈಟ್ಫೀಲ್ಡ್ ಹತ್ರ ಗೊತ್ತಾ? ಅಲ್ಲಿ ಒಂದು ಸ್ಟೋರೇಜ್ ಇಡೀ ಬೆಂಗಳೂರಿನಲ್ಲಿ 2 ಇರೋದು. ಒಂದು ದೇವನಗುಂದಿ, ಇನ್ನೊಂದು ಬಾಣಸ್ವಾಡಿ. ಇವತ್ತಿಗೂ 2 ಕಡೆಯೂ ಇದೆ. ಅಲ್ಲಿ ಟ್ರೈನ್ನಲ್ಲಿ ಒರಿಜಿನಲ್ ಪೆಟ್ರೋಲ್ ಬರೋದು, ಅದಕ್ಕೆ ಕೆರೋಸಿನ್ ಮಿಕ್ಸ್ ಮಾಡಿ ಅದನ್ನು ತಂದು, ಅದು ಈಗ ಒರಿಜಿನಲ್ಲು ಪೆಟ್ರೋಲ್ ಎಲ್ಲಿ ತೊಗೋಬೇಕು ನಾವು, ಅದಕ್ಕೆ ಐಡಿಯಾ ಮಾಡಿದ್ರು. ಅಲ್ಲಿ ಬಾಣಸ್ವಾಡಿ ಮತ್ತು
ದೇವನಗೊಂದಿ ಎಲ್ಲ ವೈಟ್ ಫೀಲ್ಡ್ ಹತ್ರ ಇದೆ ಅದು. ಅದೆಲ್ಲ ಏನು ಮಾಡೋದು, ಅಲ್ಲಿ ಒರಿಜಿನಲ್ ಆಯಿಲ್ ಬರೋದು ಟ್ಯಾಂಕರ್ಸು ಟ್ರೈನಲ್ಲೇ ಬಂದು ಅದಕ್ಕೋಸ್ಕರನೇ ಒಂದು ರೈಲ್ವೆ ಸ್ಟೇಷನ್ ಥರನೇ ಪೆಟ್ರೋಲ್ ಸ್ಟೇಷನ್ ಅಂತಲೇ ಅಲ್ಲಿ ನಿಲ್ಲೋದು ಆ ವ್ಯಾಗನ್ಗಳು. ಆ ವ್ಯಾಗನ್ಗಳು ತುಂಬಿಸೋದಾಗ್ಲೇ ಇವರು ಒಂದು ಟೆಂಪೋದಲ್ಲಿ ಅಥವಾ ಲಾರಿಗಳಲ್ಲಿ ಡ್ರಮ್ ತೊಗೊಂಡೋಗೋದು, ಆ ಆಯಿಲ್ನ ತೊಗೊಂಡು ಮಿಕ್ಸ್ ಮಾಡಿ ಮಾರಾಟ ಮಾಡ್ತಾಯಿದ್ರು. ಅದು ಯಾಕೆ ಬೇಕು, ಅದಕ್ಕೆ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋದರು. ಆ ಲಾರಿ ಇಲ್ಲಿ ಈ ಲೊಕೇಶನ್ ಇಲ್ಲಿ ಅಂತ ಹೇಳಿದ್ರೆ, ಇಲ್ಲಿಂದ ನೀವು ಬಂದ್ರಲ್ಲ ಆ ರೂಟಲ್ಲಿ, ಆಗ ಸ್ವಲ್ಪ ಜನವಸತಿ ಇಲ್ಲದೇ ಇರೋ ಪ್ರದೇಶ, ಅಲ್ಲಿ ಅಡ್ಡ ಹಾಕೋದು ಪೆಟ್ರೋಲ್ ಟ್ಯಾಂಕರ್ನ ಅಡ್ಡ ಹಾಕಿಬಿಟ್ಟು ಅವನಿಗೆ ಪಿಸ್ತೂಲ್ ತೋರಿಸ್ಬಿಟ್ಟು ಗನ್ ಪಾಯಿಂಟಲ್ಲಿ ಎಲ್ಲ ತೋರಿಸ್ಬಿಟ್ಟು ಅಲ್ಲಿಂದ ಅಂಡರ್ ಸ್ಟಾರ್ಟ್ ಆಗಿದ್ದು. ಅವನ ತಲೆ ಗನ್ ಪಾಯಿಂಟ್ ಇಟ್ಬಿಟ್ಟು 4 ಡ್ರಮ್ಮು ಇಳಿಸಿದ್ವಿ ಗನ್ ಪಾಯಿಂಟು. ಆಮೇಲೆ ಇನ್ನೂ ಈಜಿ ಸಿಗೋದು ಗನ್ ಪಾಯಿಂಟ್ ಯಾಕೆ ಪಾಪ ಅವನಿಗೆ ತೊಂದರೆ ಕೊಡೋ ಅವನಿಗೆ ಮಾಡೋದು. ಅಲ್ಲೂ ಹ್ಯುಮ್ಯಾನಿಟಿ ಇತ್ತು. ಯಾರು ರೌಡಿಸಮ್ ಅಂತೀವಿ, ಕಳ್ಳರು ಅಂತೀವಿ, ಅವ್ರಿಗೂ ಹ್ಯುಮ್ಯಾನಿಟಿ ಇರ್ತಾಯಿತ್ತು. ಬೇಡ ಅಂತ ಹೇಳಿ ಒಂದು ಕೆಲಸ ಮಾಡು, ಒಂದು 5,000 ರೂಪಾಯಿ ಕೊಟ್ಬಿಡ್ತೀವಿ, ಒಂದು 4 ಒರಿಜಿನಲ್ ಇಳಿಸ್ಬಿಡು, ಒಂದು 4 ಕೆರೋಸಿನ್ ತುಂಬ್ಕೊ, ಅದರಲ್ಲಿ ತುಂಬ ಇದು. ಈಗಲೂ ರಾಜ್ಕುಮಾರ್ ರೋಡಲ್ಲಿ ಡೆಡ್ ಎಂಡಲ್ಲಿ 4th ಬ್ಲಾಕ್ ಎಂಟ್ರ್ ಆಗ್ತೀವಲ್ಲ, ಲೆಫ್ಟ್ ಸೈಡ್ ಪೆಟ್ರೋಲ್ ಬಂಕ್ ಇದೆ. ಅವನು ಆಯಿಲ್ ಮಾಫಿಯಾ, ಅವನು ಸಂಪತ್ ಅಂತ ಅವನ ಹೆಸರು. ಅವನ ಹೆಸರೇ ಆಯಿಲ್ ಸಂಪತ್ ಅಂತ ಆಯಿತು, ಆಯಿಲ್ ಕುಮಾರ ಅಂತಂದು. ಈ ಸೀಕ್ರೆಟೆಲ್ಲ ತಿಳ್ಕೊಂಡ್ಬಿಟ್ಟು ಅವನು ಒಬ್ಬ ಕೊತ್ವಾಲ್ನಿಗೆ ಇನ್ಫಾರ್ಮೇಷನ್ ಕೊಟ್ಟ, ಆಯಿಲ್ ಕುಮಾರನಿಗೆ. ಆಯಿಲ್ ಕುಮಾರ ಏನು ಮಾಡಿದ, ಅವನಿಗೆ ಮ್ಯಾನ್ಯುಯಲ್ ಪವರ್ ಏನೂ ಇಲ್ಲ, ಹಾರ್ಡ್ಲಿ ಮೆಂಟಲ್ ಪವರ್ ಬಡ್ಡಿ ಮಗೊಂಡು. ಎಲ್ಲಿ ತಗೊಳ್ಬೇಕು, ಎಲ್ಲಿ ಹೇಳಿದ್ನಲ್ಲ, ACPಗಳ ಜೊತೆ ಕೂತ್ಕೊಂಡು ಕುಡಿಯೋನು ಅವನು. MG ರೋಡಲ್ಲಿ, ಬ್ರಿಗೇಡ್ ರೋಡಲ್ಲಿ ಮಾತ್ರ ಸಿಟಿ ಕಡೆ ಕುಡಿತಾ ಇರಲಿಲ್ಲ ಅವರು. ಅದು ಇವನು ಆಯಿಲ್ ಕುಮಾರ್ನ ಗೊತ್ತಾಗ್ತಾ ಇರಲಿಲ್ಲ. ಆಗಿನ ಕಾಲಕ್ಕೆ ಹ್ಯಾಟ್ ಹಾಕ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಹೋಗೋನು ಅವನು. ಅಲ್ಲಿ ಬರ್ತಾಯಿದ್ದ ACPನೋ ಆ ಲೆವೆಲ್ ಆಫೀಸರ್ಸು ಅವರು ಮಫ್ತಿಲೇ ಬರೋರು. ಆ ಲೆವೆಲ್ನಲ್ಲಿ ಅಡ್ಜಸ್ಟ್ಮೆಂಟ್ ಆಗಿ ಅವನು ಆಯಿಲ್ ಬಿಸ್ನೆಸ್ಗೆ ಇಳಿದ ಆಯಿಲ್ ಕುಮಾರ. ಈ ಆಯಿಲ್ ಕುಮಾರನಿಗೆ ಕೈನಲ್ಲಿ ಏನೂ ಇಲ್ಲ, ಶಕ್ತಿ ಇಲ್ಲ, ಅವನಿಗೆ ಏನೂ ಇಲ್ಲ, ಬರೀ ಇರೋದು ಕ್ರಿಮಿನಲ್ ಮೈಂಡು ಅಂತ ಗೊತ್ತಾದ ತಕ್ಷಣವೇ ಅವನಿಗೆ ಬಾಡಿ ಗಾರ್ಡ್ ಬೇಕಾಗಿತ್ತು. ಆಗ ಅವನು ಕೊತ್ವಾಲ್ ರಾಮಚಂದ್ರನ ಇಟ್ಕೊಂಡು ಆಗ್ತಾನೆ. ಅವನು ಶಿವಮೊಗ್ಗದಲ್ಲಿ ಅವನು ನೇಟಿವ್ ಕೊತ್ವಾಲ್ ರಾಮಚಂದ್ರನು. ಅವನು ಬೆಂಗಳೂರಿಗೆ ಬಂದಿದ್ದೆ ಬಿಕಾಸ್ ಆಫ್ ಮಿಸ್ ಬಂಗಾರಪ್ಪ. ಯಾಕೆಂದರೆ ಆ ಜಿಲ್ಲೆಯವನು. ಬಂಗಾರಪ್ಪ CM ಆಗಿದ್ದಾಗ ಭಾಳ ಕ್ಲೋಸ್ ಆಗಿಬಿಟ್ಟ. ಬಂಗಾರಪ್ಪ, ಕಾಗೋಡು ತಿಮ್ಮಪ್ಪ, ನಮ್ಮ ಕೊಣಂದೂರು ಲಿಂಗಪ್ಪ, ಇವರಿಗೆಲ್ಲ ಕ್ಲೋಸ್ ಆದರು ಅವರು. ಕ್ಲೋಸ್ ಆಗಿಬಿಟ್ಟ ಮೇಲೆ ಅಲ್ಲಿಗೆ ಅವನು ಆ ಕಂಟ್ರೋಲ್ ತೊಗೊಂಡ. ಅವನು ಆಯಿಲ್ ಕುಮಾರ್ ಹಿಂಗಿಲ್ಲ, ನೀನು ಏನಾದರೂ ಮಾಡ್ಕೊ, ನೀನು ಯಾವ ಟೈಪ್ ಆದರೂ ಬಿಸ್ನೆಸ್ ಮಾಡ್ಕೊ, ನನಗೆ ತಿಂಗಳಿಗೆ ಕೊಟ್ಬಿಡ್ಬೇಕು ಕೊತ್ವಾಲ್. ಅಲ್ಲಿಂದ ಸ್ಟಾರ್ಟ್ ಆಯಿತು. ಯಾವಾಗ ಜಯರಾಜು ಜೈಲಿಗೆ ಹೋಗ್ತಾರೆ, ಅಲ್ಲ ಕೊತ್ವಾಲು ಶಿವಮೊಗ್ಗದಿಂದ ಇಲ್ಲಿಗೆ ಬರ್ತಾರಲ್ಲ, ಇಲ್ಲಿಂದ ಶಿವಮೊಗ್ಗದಿಂದ ಕೊತ್ವಾಲು ಬೆಂಗಳೂರಿಗೆ ಬರ್ತಾರೆ ಅಂತ ಹೇಳಿದ್ರಲ್ಲ, ಹೌದು. ಏನ್ ಕೆಲಸ ಹುಡ್ಕೊಂಡು ಬರ್ತಾರ ಸ್ಟಾರ್ಟಿಂಗು ಅಥವಾ ಅವ್ರನ್ನ ಅಲ್ಲಿಯ ಲೋಕಲ್ ಲೀಡರ್ ಹೆಸರೇ ಹೇಳಿಬಿಟ್ಟೆ, ಪದೇ ಪದೇ ರಿಪೀಟ್ ಮಾಡೋದು ಬೇಡ. ಯಾಕಂದರೆ ಅವ್ರು ಇಬ್ಬರು ಮಕ್ಕಳು ನನಗೆ, ಮಧುನೂ ಗೊತ್ತು, ಕುಮಾರ್ ಬಂಗಾರಪ್ಪನೂ ಗೊತ್ತು, ಅವ್ರ ಮಗಳು ಗೀತಾನೂ ಗೊತ್ತು ನನಗೆ. ಶಿವರಾಜ್ ಕುಮಾರ್ ಹೆಂಡತಿ ಗೀತಾ ಶಿವರಾಜ್ ಕುಮಾರ್ ಬಂಗಾರಪ್ಪನ ಮಗಳವಳು. ಪಕ್ಕಪಕ್ಕದ ಮನೇಲಿ ಇದ್ದು ನಾವು ಶೇಷಾದ್ರಿಪುರದಲ್ಲಿ. ಬಂಗಾರಪ್ಪನ ಹೆಂಡತಿಯ ತಂಗಿನೇ ಬಂಗಾರಪ್ಪ ಮದುವೆ ಆಗಿದ್ದು. ನಾವೆಲ್ಲ ಪಕ್ಕದ ಚಿಕ್ಕ ಹುಡುಗರು. ಗೀತಾ ಶಿವರಾಜ್ ಕುಮಾರ್ನ ಇವನು ಮಧು ಬಂಗಾರಪ್ಪನ ಎಷ್ಟೊಂದು ಸೈಕಲ್ನಲ್ಲಿ ಕೂರಿಸ್ಕೊಂಡು ಅವನಿಗೆ ಸ್ಕೂಲಿಗೆ ಬಿಟ್ಟು ಬಂದಿದ್ದೀನಿ ನಾನು. ಮಧು ಬಂಗಾರಪ್ಪನ. ಆಮೇಲೆ ಇವನು ಬರ್ತಾನೆ ಕುಮಾರ್ ಬಂಗಾರಪ್ಪ. ಅವನ ಹೆಸರು ಕುಮಾರ್ ಬಂಗಾರಪ್ಪ ಅಲ್ಲ, ಒರಿಜಿನಲ್ ನೇಮು ವಸಂತ್ ಕುಮಾರ್ ಅಂತ ಅವನ ಹೆಸರು. ಆಮೇಲೆ ರಾಜಕೀಯದ ಮೇಲೆ ವಸಂತ್ ತೆಗೆದುಬಿಡ್ತಾನೆ, ಕುಮಾರ್ ಅಂತ ಇಟ್ಕೊಳ್ತಾನೆ, ಕುಮಾರ್ ಬಂಗಾರಪ್ಪ ಆಗ್ತಾನೆ. ಅವ್ನು ಚಿಕ್ಕವನು ಮಧು ಇನ್ನೊಂದು ಚಿಕ್ಕ ಹುಡುಗ ಓಡಾಡ್ಕೊಂಡು ಕೈ ಇಟ್ಕೊಂಡು ಓಡಾಡಿಸ್ತಾ ಇದ್ದೆ ನಾನು. ನಾವು ಹೇಳ್ಕೊಬೋದು, ನೀವು ಹೇಳ್ದಂಗೆ ನಂಬೋದು ಬೇಡ, ಹೇಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಅವಳು ಗೀತಾ ಅಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಹುಡ್ದವ್ಳು. ಪಕ್ಕದಲ್ಲಿ ಅಟ್ಯಾಚ್ಡ್ ಮನೆ. ಅವ್ನು ಫಸ್ಟ್ ಟೈಮ್ MLA ಆದಾಗ ಬಂಗಾರಪ್ಪ ಬೆಂಗಳೂರಿಗೆ ಬಂದಾಗ ಅವಳು ಗೀತಾ ಹಾಂ ಅವ್ರ ಜೊತೆ ಬಂದಿದ್ದ ಕೊತ್ವಾಲು. ಅವನು ಕರ್ಕೊಂಬಂದ. ಅವನಿಗೆ ಇಲ್ಲಿ ಬೇಕಾಗುತ್ತೆ ಅಂದರೆ ಇಲ್ಲಿ ಬಂದಮೇಲೆ ಆಟೋಮೆಟಿಕ್ಕಾಗಿ ಶಿವಮೊಗ್ಗ ಜಿಲ್ಲೆಯವರೆಲ್ಲ ಪರಿಚಯ ಆಗ್ತಾರೆ ಅವನಿಗೆ. ಬರೀ ಬಂಗಾರಪ್ಪ ಒಬ್ಬರೇ ಇಲ್ಲ, ಬಂಗಾರಪ್ಪ, ಕಾಗೋಡು ತಿಮ್ಮಪ್ಪ, ಕೊಣಂದೂರು ಲಿಂಗಪ್ಪ, ಗೋಪಾಲ್ ಗೌಡರು, ಇವರೆಲ್ಲ ಶಿವಮೊಗ್ಗ ಜಿಲ್ಲೆಯವರು. ಇವರು ಎಲ್ಲ ಬುದ್ಧಿವಂತರು. ಎಲ್ಲ ಆಗಿನ ಕಾಲಕ್ಕೆ ರಾಜಕೀಯದಲ್ಲಿ ಯಾಕೆಂದರೆ ಗೋಪಾಲ್ ಗೌಡರು ಬಂದಿದ್ದು ಅಲ್ಲಿಂದಾನೆ.